ನೀವು ಇದೇನು ಮನೆಗೆ ಹಿಂಗೆ ನುಗ್ತಾ ಇದೀರಿ? ಯಾರು ಬೇಕಿದೆ ಹೇಳಿ ನಿಮಗೆ? ಇಡಿಯಟ್, ನಿಂಗೇನು ಗೊತ್ತಾಗ್ತಿಲ್ವಾ ಯಾರು ಬಂದಿರೋದು ಅಂತ? ನಾನು ನೇತ್ರ. ನೇತ್ರನಾ? ಏನಾಯ್ತು ನೇತ್ರ ಕಣ್ಗೆ? ಇಷ್ಟು ದಪ್ಪ ಕನ್ನಡಕ ಕಾಣಿದೆ? ಇದು ಸ್ಟೈಲು, ನಿನ್ನಂತ ಹಳ್ಳಿ ಗುಗ್ಗಳಿಗೆಲ್ಲ ಗೊತ್ತಾಗಲ್ಲ. ಅದು ಸರಿ ನೇತ್ರ, ಅತ್ತೆ ಎಲ್ಲೋದ್ರು? ಇದು ಯಾರೋ ಈ ಫಾರಿನ್ ಅಮ್ಮನ ಕರ್ಕ ಬಂದಿದೆ. ಯಾವ ಫಾರಿನ್ ಅಮ್ಮನಲ್ಲ, ಏನು ಅಲ್ಲ, ಅವ್ರು ನಮ್ಮ ಅಮ್ಮನೇ, ನಿಮ್ಮ ಅತ್ತೆನೆ, ಕಣ್ಬಿಟ್ಟು ನೋಡು. ಅತ್ತೆ, ಇದು ನೀವಾ? ಪ್ರೇಮ ಅಕ್ಕ, ಯಾಕೆ ಹಿಂಗಿರುತ್ತೆ? ಯಾರಿವರು? ಅತ್ತೆ, ಅತ್ತೆ ಪ್ರೇಮ. ಅತ್ತೆನಾ? ಏನತ್ತೆ ಇದು ನಿಮ್ಮ ವೇಷ? ಯಾಕೆ ಈ ಥರ ರೆಡಿಯಾಗಿದ್ದೀರಾ? ಅಯ್ಯಪ್ಪ, ನೋಡಕ್ಕೆ ಆಗ್ತಿಲ್ವಲ್ಲ. ಏನತ್ತ ಇದು ನಿಮ್ಮ ವೇಷಭೂಷೆ ಅಲ್ಲ? ನಾವೇನು ನಿನ್ ಥರ ಹಳ್ಳಿ ಗುಗ್ಗಳಲ್ಲ. ನಾನು ನನ್ನ ಮಗಳು ಫಾರಿನ್ಗೆ ಸಂಬಂಧ ಪಡಿಸ್ತಾ ಇರೋರು, ಗೊತ್ತಾಯ್ತಾ? ಫಾರಿನ್ಗೆ ಸಂಬಂಧ ಪಡಿಸ್ತಾ ಇದ್ದೀರಾ? ಏನತ್ತ ಹೆಂಗಂದ್ರೆ? ಏಯ್, ಅದೆಲ್ಲ ನಿನ್ಗೆ ಯಾಕೆ ಹೇಳ್ಬೇಕು? ನಿಂದು ಎಷ್ಟಿದೆ ಅಷ್ಟು ನೋಡ್ಕೋ ಹೋಗು. ಅಮ್ಮ ಬಾ. ಅವಳಿಗೇನು ಹೇಳ್ಬೇಕಾಗಿಲ್ಲ, ನನಗೆ ಹೇಳಿ. ಅಪ್ಪ, ಏನಾಯ್ತು ನಿನ್ನ ವೇಷ? ತೆಗಿ ಕನ್ನಡಕನ, ನಿಮ್ಮ ಅವನು ಹಾಳು ಮಾಡಿದ್ಯಲ್ಲೇ. ಡೇಯ್, ಏನಾಯ್ತು ನಿಂದು? ತೆಗಿತೀಯ ಬಿಡೋಣ ನಕ್ಕ. ಅಯ್ಯೋ ತೆಗಿತೀನಿ ರೀ. ಏನ್ರಿ ಯಾಕೆ ಹಿಂಗೆ ಕಿರ್ಚಾಡ್ತಿದ್ರಿ? ಏನೋ ಅಪ್ರೂಪ್ಕೊಂಚರು ಕನ್ನಡಕ ಹಾಕೊಳಂಗಿಲ್ಲ ನಿಂತಾವು. ನಿನ್ನ ಕನ್ನಡಕ ಬೇರೆ ಕೇಳು ನಿನ್ನ ಯೋಗ್ಯತೆಗೆ. ಥೂ, ಏನೇ ಎಲ್ಲಿ ಹೋಗಿದ್ರೆ ಇಬ್ರು ಸುತ್ತಕ್ಕೆ ಬೆಳಗ್ಗೆಯಿಂದ? ಬೆಳಿಗ್ಗೆ ಓದೋರು ಈಗ ಬತ್ತೈತಿರಲ್ಲ ಇಷ್ಟೊತ್ತಲ್ಲಿ, ಎಲ್ಲಿ ಹೋಗಿದ್ರಿ ಇಬ್ರುವೆ? ಏನು ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ ನಿಂದು ನಿನ್ನ ಮಗುವೆ? ಅಯ್ಯೋ ರೀ, ಹೊಸಿ ದೊಡ್ಡ ಮನುಷ್ಯರು ನೋಡಕ್ಕಿತ್ತು, ಅದಕ್ಕೆ ಹಂಗೆ ರೆಡಿಯಾಗಿ ಹೋಗಿದ್ದು ಕಣ್ರಿ. ದೊಡ್ಡ ಮನುಷ್ಯರು ನೋಡಕ್ಕೆ ನಾವು ಹೆಂಗೆ ಹೋದ್ರಾದದ? ಯಾರು? ಯಾವ ದೊಡ್ಡ ಮನುಷ್ಯರು? ನನಗೆ ಗೊತ್ತಿಲ್ದಿರೋರು? ಅಯ್ಯೋ, ಅವ್ರು ನಿಮ್ಗೇನ್ರಿ ಗೊತ್ತು? ದೊಡ್ಡ ಮನುಷ್ಯರು ಕಣ್ರಿ ಅವರು, ನಮಗಿಂತ ದೊಡ್ಡ ಮನುಷ್ಯರು. ಯಾರು ನೋಡಕ್ ಹೋಗಿದೆ, ಎಲ್ಲಿ ಹೋಗಿದೆ? ಸರಿಯಾಗಿ ಬುಗ್ಳಿದ್ರೆ ಸರಿ, ಮಕ ಮುಸುಳಿಕಿತ್ತು ಹೋಗ್ಬೇಕು ಅಂದ್ಕೊಡ್ತೀನಿ. ಅಯ್ಯೋ, ಹೇಳಕಂಟಿರಿ, ಇದು ಯಾಕೆ ಮಾತಾಡ್ತಾರೆ ಹೊಡೆಯಕ್ಕೆ ಬಂದಿರಿ? ಅವತ್ತು ಹೊಡ್ತಿರೋದು ಇನ್ನೂ ಮಕ್ಕದಲ್ಲಿ ಊದಿಲ್ದಿಲ್ಲ. ಮೊಕ್ಕದಲ್ಲಿ ಊದಿಲ್ದಿಲ್ಲ ಅಂದ್ರು ಕನ್ನಡಕ ಹಾಕೊಂಡು ಕುಣಿಗೆ ಹೋಗಿದ್ದಲ್ಲಿ ಎಲ್ಲಿಗೆ ಹೋಗಿದ್ದೆ? ಏನು ಸರಿ ಬೊಗಳಿದ್ರೆ ಸರಿ. ಈಗ ರೀ, ಏನು ಗೊತ್ತಾ, ನೇತ್ರನ ಗಂಡ ಡೈವರ್ಸ್ ಕೊಟ್ಟವನಲ್ಲ ಅವ್ಳಿಗೆ, ಕೊಟ್ಬಿಟ್ಟು ಮದುವೆ ಆಯ್ತಾವನಂತೆ. ಮುಂದಿನ ವಾರನೇ ಅಂತೆ ಅವ್ನ ಮದುವೆ. ಅದಕ್ಕೆ ಅವನೇ ಮದುವೆ ಆಗನಾಗ ನನ್ನ ಮಗಳನ್ನ ಯಾಕೆ ಸುಮ್ಮನಿಸ್ಬೇಕು? ನನ್ನ ಮಗಳಾಗ ಸುಮ್ಮನಿರ್ಬೇಕು? ಅದಕ್ಕೆ ನನ್ನ ಮಕ್ಳಿಗೂ ಫಾರಿನಲ್ಲಿ ಕೆಲಸ ಮಾಡ್ತಿರೋಂಥ ಗಂಡು ನೋಡಿ ಕಣ್ರಿ. ಏನೋ ಗಂಡು ನೋಡಿದಿ? ಕಣ್ರಿ, ಹ್ಞೂ, ಪಕ್ಕದೂರಲ್ಲಿ ಜಮೀನ್ದಾರವರಲ್ಲ, ಅವ್ರ ಕಡೆ ಸಂಬಂಧ ಅಂತೆ. ಅವರೇ ಬಂದಿದ್ರು ನಮ್ಮ ಮನೆಗೆ. ನೀವು ಯಾರು ಇದ್ದಿಲ್ಲ. ಗಂಡು ನಮ್ಮ ಮನೆಗೆ ಬರ್ತದೆ, ಕರ್ಕೊಬನ್ನಿ ನಿಮ್ಮ ಮಗಳನ್ನ ಅಂತ ಹೇಳಿದರು. ಅಲ್ಲಿಗೆ ಹೋಗಿದ್ದು ಕಣ್ರಿ. ಹುಸಿ ಚೆನ್ನಾಗಿಲ್ಲ ಕಣ್ರಿ ಗಂಡು, ಹುಸಿ ಚೆನ್ನಾಗಿಲ್ಲ. ಫಾರಿನಲ್ಲಿ ಕೆಲಸ ಮಾಡೋದಂತೆ. ಅದಕ್ಕೆ ನಮ್ಮ ನೇತ್ರನ ತೋರ್ಸೋಣ ಅಂತ ಕರ್ಕೋಗಿದೆ. ಮತ್ತೆ ಅವರು ಮುಂದಿನ ತಿಂಗಳೇ ಫಾರಿನ್ಗೆ ಹೋಗ್ಬೇಕಂತೆ. ಅಷ್ಟರಲ್ಲಿ ಮದುವೆ ಮಾಡ್ಕೊಡಿ ಅಂತಾರೆ ಕಣ್ರಿ. ಅಯ್ಯೋ ಅಯ್ಯೋ, ಏನೇ ಬಂದಿರತ್ತೆ ನಿನಗೆ ರೋಗ? ಅಲ್ಲ ಕಣೆ, ಡೈವರ್ಸ್ ಆಗಿಲ್ಲ ಇನ್ನೂ. ಏನೋ ಲೆಟರ್ ಕಳ್ಸವನೆ, ಅವನೇನೋ ಮದುವೆ ಆಯ್ತಾವನೆ ಅಂತ ನಿನ್ನ ಮಗಳಿಗೂ ಮದುವೆ ಮಾಡಕ್ಕೆ ನಿಂತಿದೆ ನೀನು. ಹಂಗೆ ಮಾಡಿ ಇಷ್ಟು ಅವಳ ಜೀವನನೇ ಹಾಳು ಮಾಡಿ ಬೀದಿಗೆ ತಂದು ನಿಲ್ಸಿದಿ. ಯಾರನ್ನ ಕೇಳ್ಬಿಟ್ಟು ಹೋಗಿದೆ ನಿನ್ನ? 8 ವರ್ಷಕ್ಕೆ ನಾವೇ ಹೋದ್ರೆ ಯಾರೇ? ಅಯ್ಯೋ 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 ದೇವ್ರೇ, ನೀನು ಕಟ್ಕೊಂಡು ಇನ್ನೂ ಏನೇನು ಅನ್ಭವಿಸ್ಬೇಕು ನನ್ನ ಕಾಣೆ. ಅಲ್ಲ ಕಣ್ರಿ, ಅವನೇ ಮದುವೆ ಆಯ್ತಾರೆ, ನಂಗೆ ನನ್ನ ಮಗಳಿಗೆ ಯಾಕೆ ಮಾಡಬಾರ್ದು? ನನ್ನ ಮಗಳಿಗೆ ಯಾಕೆ ಮಾಡಬಾರ್ದು? ನನ್ನ ಮಗಳಿಗೂ ಮಾಡ್ತೀನಿ ನಾನು. ಫಾರಿನ್ ಗಂಡಂತೆ. ಫಾರಿನ್ ಹೋಯ್ತಾಳೆ ನನ್ನ ಮಗಳು. ಮುಂದಿನ ತಿಂಗಳಿಗೆ ಮದುವೆ ಮಾಡ್ಕೊಂಡು ನಾನು ಮದುವೆ ಮಾಡ್ತೀನಿ ಕಣ್ರಿ. ಮದುವೆ ಮಾಡ್ತೀನಿ. ನಿಮ್ಗೆ ಹೇಳ್ತಾನೆ ಏನು ಮದುವೆ ಮಾಡ್ತಾ ಇದ್ದೀನಿ ನಾನು. ಏನೋ ಬಂದು ಕರ್ಕೊಬನ್ನಿ, ಇವತ್ತು ನೋಡ್ತಾರೆ, ಒಪ್ಕೊಂಡ್ರೆ ಹೇಳ್ತೀವಿ ಅಂದಿದ್ರು. ಮೊದಲು ಒಪ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಕರ್ಕೋಗಿದೆ. ಒಪ್ಕೊಂಡವ್ರೆ ಈಗ. ಈಗ ಹೇಳ್ತಿದ್ದಿಲ್ವ ನಾನು ಬಂದು? ಏನು ಹೇಳ್ದಾನೆ ನಿಮಗೆ ಮದುವೆ ಮಾಡ್ಬಿಡ್ತಿದ್ದೆ ನಾನು. ನೋಡಿ, ಅದೇ ನನಗೆ ಗೊತ್ತಿಲ್ಲ. ನನ್ನ ಮಗನೇ ಮದುವೆ ಆಯ್ತವನೇ ಅಂದಮೇಲೆ ನನ್ನ ಮಗಳಿಗೆ ಯಾಕೆ ಮದುವೆ ಮಾಡ್ಬಾರ್ದು ನಾನು? ನನ್ನ ಮಗಳಿಗೆ ಯಾಕೆ ಮದುವೆ ಮಾಡ್ಬಾರ್ದು? ಮಾಡೇ ಮಾಡ್ತೀನಿ ನಾನು. ಅಲ್ಲ ಕಣೆ, ಜನ ಏನಂತಾರೆ? ಅಯ್ಯೋ ದೇವ್ರೆ, 2ನೇ ಮದುವೆ ಮಾಡ್ತೀನಿ, ಇರಲಿ ಬಿಡು, ಅವಳು ಇಲ್ಲೇ ಇರಲಿ ಮನೇಲಿ, ನನ್ನ ಮನೇಲಿ ಇರಲಿ ಬಿಡು. ಈಗ ಮೊದಲೇ ಡೈವರ್ಸ್ ಆಗುತ್ತೆ ಅಂತ ಗೊತ್ತಾದ್ರೆ ಜನ ಏನಂತಾರಪ್ಪ, ನನ್ನ ಮಾನ ಮರ್ಯಾದೆಲ್ಲ ತೆಗೆದುಬಿಟ್ಟಿದೆಯಲ್ಲ ಅಂತ. ನಾನಂದರೆ ಇನ್ನೊಂದು ಮದುವೆ ಮಾಡಕ್ಕೆ ನಿಂತಿದ್ದೀನಿ ನೀನು. ಅಯ್ಯೋ ದೇವ್ರೆ, ಊರಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡ್ತಿದ್ದೀನಿ ಅನ್ನಕತ್ತೆ. ಬಿಡು ನೀನು. ಸುಮ್ ಕೂತ್ಕೊಳ್ಳಿ ನೀವು. ಅಲ್ಲ ಕಣ್ರಿ, ಫಾರಿನ್ ಮದುವೆ ಮಾಡ್ತಂತ ಗಂಡು ಎಲ್ಲಿ ಸಿಕ್ಕದೀಗ? ಎಲ್ಲಿ ಸಿಕ್ಕದು? ಆಕಾಶ ಎಲ್ಲೋ ಯಾವಾಗಲೂ ಒಂದ್ಸತಿ ಫಾರಿನ್ಗೆ ಹೋಗ್ಬಿಟ್ರೆ, ಫಾರಿನಲ್ಲಿ ಇವ್ನು 2 ವರ್ಷ ಬೇಕಿಲ್ಲ 3 ವರ್ಷ ಬೇಕಿಲ್ಲ ಅಂತ ನಾಟಕ ಆಡ್ಕೊಂಡು ಅವನೇ 2ನೇ ಮದುವೆ ಆಯ್ತವನೆ. ಅಂಥದ್ರಲ್ಲಿ ಫಾರಿನಲ್ಲೇ ಇರುವಂಥ ಗಂಡು ಕಂಡ್ರಿ ಇವನು. ಅವ್ನು ಮಾಡಿದ್ರೆ ಏನು ತಪ್ಪು? ಸುಮ್ ಕೂತ್ಕೊಳ್ಳಿ ನೀವು. ನನ್ನ ಮಗಳು ಫಾರಿನ್ಗೆ ಹೋಗಿ ಚೆನ್ನಾಗಿರ್ಬೇಕು. ಇಲ್ಲಿ ಕೂತ್ಕೊಂಡು ಏನು ಮಾಡಲಿ? ಹಳ್ಳಿಲಿ ಸರಿಯಾಗಿ ಹೇಳ್ತೀರಿ ಬಿಡಿ. ಹಂಗಂತ ಗಂಡನ ಬಿಟ್ಬಿಟ್ಟು ಇಲ್ಲೇ ಬೀತಿರ್ಲ ನನ್ನ ಮಗಳು? ಅವಳು ಚಿನ್ನ ಚಿನ್ನ ಫಾರಿನಲ್ಲಿ ಇರಬೇಕಾದವಳು. ಸುಮ್ ಕೂತ್ಕೊಳ್ಳಿ ನೀವು. ಲೇ, ಯಾವ ಜಮೀನ್ದಾರೇ ನನಗೆ ಗೊತ್ತಿಲ್ದಿರೋರು? ಸುಮ್ಮನೆ ಯಾರನ್ನು ನೋಡಿ ಮಾಡಿ ನನ್ನ ಮನೆ ಹಾಳು ಮಾಡಿಬಿಡಕಮ್ಮ ತಾಯಿ. ಯಾರೇ ನನಗೆ ಗೊತ್ತಿಲ್ವಲ್ಲೇ? ಯಾವನೇ ಫಾರಿನಲ್ಲಿರೋನು, ಯಾವ ಊರೋನು? ಎಲ್ಲ ತಿಳ್ಕೊಂಡಿದ್ದೆ ಸರಿಯಾಗಿ. ಎಲ್ಲನೂ ತಿಳ್ಕೊಂಡೇ ಮಾಡ್ತಾ ಇರೋದು. ನಮ್ನೇನು ಅಷ್ಟು ದಡ್ರು ಅನ್ಕೋಬೇಡಿ. ಅದಕ್ಕೆ ತಾನೇ ನಾವು ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿತ್ತು. ನಾವೇ ರಿಚ್ ಆಗಿವೆ ಅಂತ ತೋರ್ಸಕ್ಕೆ ಹೋಗಿದೆ. ನೀವು ಸುಮ್ಮನೆ ಕೂತ್ಕೊಳ್ಳಿ ಒಳ್ಳೆ. ಇರಿ, ಅವ್ರನ್ನೂ ಬರೋಕೆ ಹೇಳಿದ್ದೀನಿ ನಾಳೆ. ನಾವು ಮನೆಗೆ ಬರ್ತಾರೆ, ನೋಡಿರಿ ಸುಮ್ಮನೆ. ನಿದ್ರಾ, ಏನಿದು? ಏನು ನೀನು ಈಗ ಒಪ್ಕೊಂಡಿದ್ದೆ ಕೆಲವಾ? ಹೌದಪ್ಪ, ಒಪ್ಕೊಂಡಿದ್ದೀನಿ. ನಾನು ಆಗ್ತೀನಿ ಆ ಹುಡುಗನ ಮದುವೆ. ಯಾಕೆ ಆಗಬಾರ್ದು? ನನಗೆ ಇಷ್ಟ, ನನಗೇನಂತ ಇಷ್ಟ ಇಲ್ಲ ಅಂದ್ರೂ ನಂಗೆ ಡೈವರ್ಸ್ ಕೊಟ್ಟು ಅವ್ನು ಇನ್ನೊಂದು ಮದುವೆ ಆಗ್ತಿದ್ದಾನೆ ಆಕಾಶು. ಅಂಥದ್ರಲ್ಲಿ ನಾನು ಯಾಕಪ್ಪ ಆಗಬಾರ್ದು?
ಅಮ್ಮ ನೋಡಿರೋ ಹುಡುಗ ತುಂಬ ಚೆನ್ನಾಗಿದ್ದಾನೆ. ನಾನು ಇವಾಗ ನೋಡ್ಕೊಂಡು ಬಂದಿದ್ದೀನಿ. ಅವರು ನಾನು ಒಪ್ಕೊಂಡಿದ್ದಾರೆ. ಅವ್ರು ಮುಂದಿನ ತಿಂಗಳೇ ಫಾರಿನ್ಗೆ ಹೋಗ್ಬೇಕಂತೆ. ಅಷ್ಟೇ ಮದುವೆ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಾನು ಮದುವೆ ಆಗ್ತೀನಪ್ಪ. ನಿನ್ನ ಜನ್ಮಕ್ಕಷ್ಟು ಬೆಂಕಿ ಯಾಕ ಮಾನ ಮರಿದು ಇಲ್ದಿರೋಳೆ. ನನ್ನ ಗಂಡ ಡೈವರ್ಸ್ ಕೊಟ್ಟ, ಹಿಂಗಾಯ್ತಲ್ಲ ನನ್ನ ಜೀವನ ಅಂತ ಯೋಚನೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡ್ರೆ ಇನ್ನೊಬ್ಬನ ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗಿದೆಯಾ ಅಲ್ಲೇ. ಅಯ್ಯೋ ಒಬ್ಬನ ಥರನೇ ಬುದ್ಧಿ ಕಲ್ತಿದ್ದೀನಿ ನೀನು. ನೀವಿಬ್ರಿಗೂ ಉದ್ಧಾರ ಆಗೋದಿಲ್ಲ. ಅದೇನು ಮಾಡ್ತಾಳೋ ಮಾಡಿ. ಈಗಲೇ ಒಂದ್ಸತಿ ನೀನು ಜೀವನ ಹಾಳು ಮಾಡೋಳೆ. ಅವಳು ಮಾತು ಕೇಳ್ಕೊಂಡು ಹೋದ್ರೆ ನೀನು ಬೀದಿಗೆ ಬರೋದು. ಬೀದಿ ನಿಂತ್ಕೊಂಡು ಭಿಕ್ಷೆ ಎತ್ಬೇಕಾಯ್ತದೆ ನೀನು. ನೆನ್ಬಿಟ್ಕೋ, ಈ ನನ್ನ ಮಗನ ಮದುವೆ ಆಗಿ ನೀನು ಹೋಗ್ಬಿಟ್ರೆ ಈ ಮನೇಲಿ ಇನ್ನೊಂದು ಸತಿ ಮನೆ ಒಳಗೆ ಕಾಲು ಇಡಂಗಿಲ್ಲ ನೀನು. ಕಾಲು ಕತ್ತರಿಸಾಕ್ಬಿಡ್ತೀನಿ. ಯೋಚನೆ ಮಾಡಿಬಿಟ್ಟು ಒಪ್ಕೋ. ಅಪ್ಪ, ನನಗೂ ಇದೆಲ್ಲ ಸಾಕಾಗೋಗಿದೆ. ನೀವಂತೂ ನನಗೊಂದು 3 ಕಾಸು ಮರ್ಯಾದೆ ಕೊಡಲ್ಲ. ಇನ್ನು ನಿನ್ನ ಸೊಸೆರು ಅವರು ಅಷ್ಟೇ. ನನಗಂತೂ ಈ ಹಳ್ಳಿಲಿ ಇರೋಕ್ಕೂ ಆಗಲ್ಲ. ನೋಡಪ್ಪ, ನಾನು ಅವ್ರನ್ನ ಮದುವೆ ಆಗ್ತೀನಿ. ಮದುವೆ ಆಗಿ ಫಾರಿನ್ಗೆ ಹೋಗ್ತೀನಿ. ಇನ್ನೊಂದ್ಸತಿ ಈ ಮನೆಗೆ ನಾನು ಯಾಕೆ ಬರಲಿ? ಈ ಮನೆ ಕಾಲು ಇಡಲ್ಲ ಅಂತಲೇ ಹೇಳ್ಬಿಟ್ಟು ಹೋಗ್ತೀನಿ. ನೀನೇನು ಯೋಚನೆ ಮಾಡಬೇಡ. ನನಗಂತೂ ಈ ಮನೇಲಿ ಇರೋಕ್ಕಾಗಲ್ಲ. ನನಗೆ ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಟ್ಬಿಡು ಅವ್ರ ಜೊತೆ. ನಾನು ಫಾರಿನ್ಗೆ ಹೊಟ್ಟೋಗ್ತೀನಿ. ಏನೋ ಗ್ರ್ಯಾಂಡಾಗಿ ಮದುವೆ ಮಾಡ್ಬೇಕು ನಿನ್ನ? ಗ್ರ್ಯಾಂಡಾಗಿ ಅದೇನು ಮಾಡ್ತಾಳೋ ನಿಮ್ಮವ್ವ ಮಾಡಿಸ್ಕೊಂಡು ಮೊದಲು ಈ ಮನೆ ಬಿಟ್ಟು ತೊಳ್ಕೊ ನೀನು. ಇನ್ನೊಂದ್ಸತಿ ಈ ಮನೆ ಒಳಗೆ ಕಾಲು ಇಟ್ಟು ನಿನಗೆ ಅವಾಗೈತೆ. ಸಾವಿತ್ರಿ, ನಂಗೆ ಕೆಲಸ ಅದೇ ಹೋಗ್ಬಿಟ್ಟು ಬರ್ತೀನಿ. ಸರಿ ಮಾವ. ಏನಮ್ಮ ಅಪ್ಪ ಹಿಂಗೆ ಮಾತಾಡ್ತಾ ಇದ್ದಾರೆ? ಅಲ್ಲ, ನನ್ನ ಮಗಳ ಜೀವನ ಸರಿ ಹೋಗ್ತಾ ಇದೆ. ಹೆಂಗೋ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಮದುವೆ ಮಾಡೋಣ ಅನ್ನೋದ್ಬಿಟ್ಟು ಯಾಕೆ ಮದುವೆ ಆಗ್ತಿದ್ಯಾ ಅಂತ ಇಷ್ಟು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಹೋಗ್ತಿದ್ದಾರಲ್ಲಪ್ಪ. ಅಯ್ಯೋ, ನನಗೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡು ಹೇಳು. ಈ ಮನೆ ಕಾಲು ಇಡಬೇಡ ಅಂತ ಬೇಡ ಬಿಡು. ನೀನು ಫಾರಿನಲ್ಲೇ ಇರು. ನಾನೇ ಫಾರಿನ್ ಬರ್ತೀನಿ ನೀನು ನೋಡೋಕ್ಕೆ. ಅಷ್ಟೇ ಅಮ್ಮ, ನೀ ಮದುವೆ ಒಂದು ಆಗ್ಬಿಟ್ಟು ನಾನು ನಿಮ್ಮ ಮನೆ ಬಿಟ್ಟು ಹೋದರೆ ಸಾಕಾಗಿದೆ ನನಗೆ. ಫಾರಿನ್ಗೆ ಹೋಗಿ ನೆಮ್ಮದಿಯಾಗಿರ್ತೀನಿ. ಸರಿ ನಡಿ, ರೆಸ್ಟ್ ಮಾಡು ನಡಿ. ಏಯ್ ಸಾವಿತ್ರಿ, ನನಗೂ ಅವಳಿಗೂ ಬಿಸಿಯಾಗಿ ಒಂದು ಕಾಫಿ ಮಾಡ್ಕಪ್ಪ. ಸರಿ ಅಕ್ಕ. ಅಕ್ಕ, ಏನಕ್ಕ ಇದೆಲ್ಲ? ಯಪ್ಪ, ತಲೆ ಸುತ್ತಾ ಇದೆ ನನಗೆ. ಇದೆಲ್ಲ ನೋಡಿದ್ ನಿಜನಾ? ನಿಜಾನೇ ಪ್ರೇಮ. ಅಯ್ಯಪ್ಪ, ನನಗೂ ಹಂಗೆ ನೋಡಿದ ತಕ್ಷಣ ಯಾರಿವ್ರು ಅನ್ಕೊಬಿಟ್ಟೆ. ಆಮೇಲೆ ನೇತ್ರ ಅವ್ರು ನಮ್ಮಮ್ಮ ಅಂದ್ಲು. ಅಯ್ಯಪ್ಪ, ನೇತ್ರನ ಹೆಂಗೋ ನೋಡಬಹುದು. ಅತ್ತೆ ನೋಡಿ ನನಗೆ ಸುಸ್ತಾಗೋಯ್ತು ಪ್ರೇಮ. ಯಾರಕ್ಕದು ಫಾರಿನ್ ಹುಡುಗ? ಓ, ನನಗಂತೂ ತಲೆ ಕೆಟ್ಟೋಗ್ತಿದೆ. ಈ ಅತ್ತೆ ಮತ್ತೇನು ಗತಿ ಮಾಡ್ತಾರೋ ಈ ನೇತ್ರನಿಗೆ. ಅದೇ ಮಾವಿಗೆ ಗೊತ್ತಿಲ್ವಂತೆ ಈ ಅತ್ತೆ. ಅದು ಯಾರು ಹೇಳ್ತಾಯಿದ್ದೋ ಏನೋ. ಅದು ಯಾವ ಫಾರಿನ್ ಹುಡ್ಗನೋ ಏನೋ. ಏನಾದರೂ ಮಾಡ್ಕೊಳ್ಳಿ, ನಮ್ಮ ಮನೆಯವರಂತೂ ಅದಕ್ಕೆ ತಲೆ ಹಾಕಕ್ಕಿಲ್ಲ. ನಾನು ಹಾಕ್ಬೇಡ ಅಂದವ್ರೆ. ಅಷ್ಟೇ ಅಕ್ಕ, ನಾವು ಅಷ್ಟೇ. ಏನೋ ಮಾಡ್ಕೊಳ್ಳಿ ಬಿಡು. ಮದುವೆ ಕರೆದ್ರೆ ಹೋಗೋಣ ಅಲ್ವಾ? ಅಷ್ಟೇ ಪ್ರೇಮ. ಅಕ್ಕ, ಅಷ್ಟರಲ್ಲಿ ನಿನ್ನ ಸೀರೆ ಬ್ಲೌಸ್ ಚೆನ್ನಾಗಿ ಹೊಲಿಸ್ಕೊಟ್ಬಿಡ್ತೀನಿ. ಫಾರಿನ್ ಹುಡ್ಗ ಬೇರೆ ಅಲ್ವಾ, ಚೆನ್ನಾಗಿ ರೆಡಿ ಆಗಬೇಕಕ್ಕ ನಾವು. ಏನು ಪ್ರೇಮ ನೀನು ತಮಾಷೆ ಮಾಡ್ತಿದ್ಯಾ? ನನಗಂತೂ ಏನು ಅಂತಲೇ ಅರ್ಥ ಆಯ್ತಲ್ಲ. ಅಲ್ಲ ಕಣ್ ಪ್ರೇಮ, ಇಷ್ಟು ವರ್ಷ ಸಂಸಾರ ಮಾಡಿರೋ ಗಂಡ ಬೇರೊಂದು ಮದುವೆ ಆಯ್ತವನೆ ಅಂತ ಬೇಜಾರಿಲ್ಲ, ಡೈವರ್ಸ್ ಕೊಟ್ಟವನೆ ಅಂತ ಬೇಜಾರಿಲ್ಲ ಇವಳಿಗೆ. ಇಷ್ಟು ಜಲ್ದಿ ಇನ್ನೊಂದು ಮದುವೆಗೆ ರೆಡಿ ಆಗೋಳಲ್ಲ. ಅಯ್ಯಪ್ಪ ದೇವ್ರೆ, ನಾವಾಗಿದ್ರೆ ಏನಾರ ಮಾಡ್ಕೊಂಡು ಸತ್ತೋಗ್ಬಿಡ್ತಿದ್ವೇನೋ ಅನಿಸ್ತದೆ. ಅವ್ರನ್ನೇನಕ್ಕೆ ಅನ್ಕೊಂಡಿದ್ದೆ ನೀನು ಅವರಿಬ್ಬರು? ಅಯ್ಯಪ್ಪ, ಸರಿ ನಡಿ. ಅದು ಸರಿನೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.